ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ ಹೇಗಿತ್ತು ಆ್ಯಂಡ್ ಯಾರು ಎಕ್ಸ್ಪೋಸ್ ಆದರು, ಯಾರ ಆಟ ನಿಮಗೆ ಬದಲಾಗಿದೆ ಅಂತ ಅನಿಸ್ತಾ ಇದೆ ಆ್ಯಂಡ್ ಯಾರ ಮುಖವಾಡಗಳು ಬಯಲಾಗ್ತಾ ಇದೆ ಅಂತ ಅನಿಸ್ತಾ ಇದೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಕೆಲವೊಂದು ಎಚ್ಚರಿಕೆಗಳು ಕೂಡ ಇದೆ. ನಾನು ಆಲ್ರೆಡಿ ಅದ್ರ ಬಗ್ಗೆ ಸುಮಾರು ಸರಿ ಎಚ್ಚರಿಕೆ ಕೊಟ್ಟಿದ್ದೀನಿ, ಗಿಲ್ಲಿ ಆ್ಯಂಡ್ ಗಿಲ್ಲಿ ಫ್ಯಾನ್ಸ್ಗಳಿಗೆ ಮುಖ್ಯವಾಗಿ. ಸೊ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಟೈಮು ಇನ್ನೂ ಜಾಸ್ತಿ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಪದೇ ಪದೇ ಅದೇ ತಪ್ಪನ್ನು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಸೊ ಇಲ್ಲಿ ಗಿಲ್ಲಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಆ್ಯಂಡ್ ಸುಮಾರು ವಿಚಾರಗಳ ಬಗ್ಗೆ ಎಲ್ಲ ಡಿಸ್ಕಷನ್ ಆಗಿದೆ ನಿನ್ನೆ ಎಪಿಸೋಡಲ್ಲಿ. ಆ್ಯಂಡ್ ರಕ್ಷಿತಾ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡೋಣ ಏನೇನಾಗಿದೆ ಅಂತ. ಆ್ಯಂಡ್ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಮಧ್ಯಾಹ್ನದ ಪ್ರೋಮೋ ಬಗ್ಗೆ ಕೂಡ ನಮಗೆ ಆಲ್ರೆಡಿ ವಿಡಿಯೋ ಸಿಕ್ಕಿದೆ, ಬಟ್ ಅದ್ರ ಬಗ್ಗೆ ಮಧ್ಯಾಹ್ನ ಮಾತಾಡ್ತೀನಿ. ಬಟ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಒಂದು ಫನ್ ಆಗಿರುವಂಥ ಒಂದು ಆ್ಯಕ್ಟಿವಿಟಿ ನಡೀತಾ ಇದೆ. ಅದೇ ರುಚಿಗೆ ತಕ್ಕಷ್ಟು ನಗು ಅನ್ನೋ ರೀತಿಯಲ್ಲಿ. ಆ್ಯಂಡ್ ಅಲ್ಲಿ ಒಂದು ತಿಂಡಿ ಇಟ್ಟಿರ್ತಾರೆ. ಆ ತಿಂಡಿನ ಸೊ ಅಲ್ಲಿ ಗೆಸ್ ಮಾಡಿ, ಇಬ್ರಿಗೂ ಕೂಡ ಬ್ಲೈಂಡ್ ಫೋಲ್ಡ್ ಮಾಡಿರ್ತಾರೆ. ಸೊ ತಿಂಡಿನ ಗೆಸ್ ಮಾಡಿ ನಾಲಿಗೆಯಿಂದ. ಸೊ ಅದನ್ನು ಯಾವುದು ಏನು ಅನ್ನೋದನ್ನು ಅದನ್ನು ಇಂಡೈರೆಕ್ಟಾಗಿ ಹೇಳಬೇಕಾಗತ್ತೆ. ಸೊ ಅದು ನಡೀತಾ ಇರುವಂಥದ್ದು ಫನ್ ಆಗಿ ನಡೀತಾ ಇದೆ. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ರೆ ಧನು ಆ್ಯಂಡ್ ರಕ್ಷಿತಾ ಜೋಡಿ ಮಾಡ್ತಿದ್ದಾರೆ, ಮಾಳು ಆ್ಯಂಡ್ ರಜತ್ ಅವ್ರನ್ನ ಜೋಡಿ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಿರುವಂಥದ್ದು ಗಿಲ್ಲಿನ ಇಲ್ಲಿ ಅಗೇನ್ ರಜತ್ ಅವ್ರ ಜೊತೆಗೆ ಜೋಡಿ ಮಾಡಿ ಆ ಒಂದು ಟಾಸ್ಕ್ ಚಟುವಟಿಕೆ ನಡೀತಾ ಇದೆ. ಆ್ಯಂಡ್ ಅಲ್ಲಿ ತುಂಬ ಚೆನ್ನಾಗಿದೆ, ಫನ್ನಾಗಿ ನಡೀತಾ ಇದೆ ಗಿಲ್ಲಿ ಕಡೆಯಿಂದ. ಸೊ ಅಲ್ಲಿ ಏನು ಟೇಸ್ಟ್ ಅಂತ ಗೊತ್ತಾಗ್ತಿಲ್ಲ ಅವನಿಗೆ, ಅದಕ್ಕೆ ಅವನು ಹೇಳ್ತಿರೋವಂಥದ್ದು ಕೊರೋನಾಗಿರೋಣ ಬಂದ್ಬಿಡ್ತಾನೆ ನನಗೆ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಚೆನ್ನಾಗಿದೆ ಗಿಲ್ಲಿ ಅಂತ ಬಂದಾಗ. ಅದು ಯಾವುದೇ ಆ್ಯಕ್ಟಿವಿಟಿ ಇರಲಿ, ಏನು ಸ್ಕ್ರೀನ್ ಸ್ಪೇಸಲ್ಲಿ ಅವನು ಹೈಲೈಟ್ ಆಗಿ ಕಾಣಿಸ್ತಾನೆ. ಅವನಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬೋರ್ ಅನ್ಸುತ್ತೆ. ನೀವು ಎಷ್ಟೇ ಟಾಸ್ಕ್ ಕೊಡಿ, ಏನೇ ಕಿತ್ತಾಟ ಮಾಡಿದ್ರು ಕೂಡ ಅಲ್ಲೊಂದು ಫನ್ ಇರಲೇಬೇಕು. ಓಕೆ, ಸೊ ಅದು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಆ ಒಂದು ಫನ್ ಅವ್ನು ಕ್ರಿಯೇಟ್ ಮಾಡ್ತಾನೆ. ಅವ್ನು ನ್ಯಾಚುರಲ್ ಆಗಿ ಬರುತ್ತೆ ಅವನಿಗೆ, ವಿತೌಟ್ ಎಫರ್ಟ್ಲೆಸ್ ಆಗಿ ಅವನು ಕ್ರಿಯೇಟ್ ಮಾಡುವಂಥದ್ದು. ಆ್ಯಂಡ್ ಅಲ್ಲಿ ರಜತ್ ಹೇಳುವಂಥದ್ದು ಸೋತ್ ಬಿಡೋಣ ಬಿಡೋ ಅನ್ನೋ ರೀತಿಯಲ್ಲಿ ಈ ಕಡೆಯಿಂದ ರಜತ್ ಹೇಳ್ತಿರುವಂಥದ್ದು. ಅದಾದಮೇಲೆ ಗಿಲ್ಲಿ ಹೇಳುವಂಥದ್ದು ಪಕ್ಕಾ ಸೋತು ಬಿಡೋಣ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ತಿದ್ದಾನೆ. ಆ್ಯಂಡ್ ಇವರಿಬ್ಬರದು ಕೂಡ ಒಂದು ವೈಬ್ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ. ಇಲ್ಲಿ ಯಾರು ರಜತ್ ಎತ್ಕೊಡೋದಕ್ಕೂ ಅವನು ಮಾಡೋದಕ್ಕೂ ಆ ಫನ್ ಆ್ಯಕ್ಟಿವಿಟಿನಲ್ಲಿ. ಸೊ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅವ್ರದ್ದು ಅಪ್ಡೇಟ್ ಇರುವಂಥದ್ದು ಅದೇ, ರಜತ್ ಆ್ಯಂಡ್ ಚೈತ್ರ ಅವರು ಈ ವಾರ ಔಟ್ ಆಗ್ತಾರೆ ಅಂತ. ಸೊ ನೋಡೋಣ ಓಕೆ ಯಾವ ರೀತಿಯಲ್ಲಿ ಮುಂದೆ ಆಟಗಳು ಬದಲಾಗ್ತವೆ. ಆಲ್ರೆಡಿ ಬದಲಾಗಿದ್ದಾವೆ, ಆಟಗಳು ಬದಲಾಗಿದ್ದಾವೆ, ಕೆಲವರು ಡಿಸಿಷನ್ಗಳು ಕೂಡ ಬದಲಾಗಿದ್ದಾವೆ. ಸೊ ಅದೆಲ್ಲದರ ಬಗ್ಗೆ ಕೂಡ ಮಾತಾಡೋಣ ಇವತ್ತಿನ ಒಂದು ಎಪಿಸೋಡ್ ರಿವ್ಯೂ ಅಲ್ಲಿ. ಓಕೆ, ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ರಘು ಆ್ಯಂಡ್ ಗಿಲ್ಲಿ ಅವರ ಕಿತ್ತಾಟದಿಂದನೇ ಶುರು ಆಗುತ್ತೆ. ಅಗೇನ್ ಹೇಳ್ತಾ ಇದ್ದೀನಿ ಏನು ಅಂತಂದರೆ, ಗಿಲ್ಲಿ ಕೆಲವರಿಗೆ ಸುಮ್ಮನೆ ಅನ್ನೆಸೆಸರಿಯಾಗಿ ಸ್ಕ್ರೀನ್ ಸ್ಪೇಸ್ನ ಕೊಡುವಂಥದ್ದನ್ನು ಸ್ಟಾಪ್ ಮಾಡಬೇಕು ಅಂತ ನನಗನ್ಸುತ್ತೆ. ಓಕೆ, ಒಂದು ಇಲ್ಲಿ ನೀವು ನೆಗೆಟಿವ್ ಆದರೂ ತೊಗೊಬೋದು ಆ್ಯಂಡ್ ಪಾಸಿಟಿವ್ ಆದರೂ ತೊಗೊಬೋದು. ಅನ್ನೆಸೆಸರಿಯಾಗಿ ರಘು ಆದರೂ ಆಗಿರ್ಬೋದು, ಕಾವ್ಯಗಾದರೂ ಆಗಿರ್ಬೋದು, ಇನ್ನು ಕೆಲವರು ಇದ್ದಾರೆ. ಸೊ ಅವ್ರಿಗೆ ಅನ್ನೆಸೆಸರಿಯಾಗಿ ಅವನು ಸ್ಕ್ರೀನ್ ಸ್ಪೇಸ್ ಕೊಡೋದನ್ನು ಫಸ್ಟ್ ಆಫ್ ಆಲ್ ನಿಲ್ಲಿಸಬೇಕು ಅಂತ ನನಗನ್ಸುತ್ತೆ. ಇಲ್ಲಿ ರಘು ಈ ಕಿತ್ತಾಟದ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೀನಿ. ಓಕೆ, ಅದಾದಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಗಿಲ್ಲಿ ಇಲ್ಲಿ ಊಟಕ್ಕೋಸ್ಕರ ವೇಟ್ ಮಾಡ್ತಿರ್ತಾನೆ. ಬಟ್ ಆ ಕಡೆಯಿಂದ ಇಲ್ಲಿ ರಘು ಅವರು ಊಟ ಏನೋ ಅಡುಗೆ ಮಾಡ್ತಾ ಇರ್ತಾರೆ. ಅಡುಗೆ ಇನ್ನೂ ಆಗಿರಲ್ಲ, ಇನ್ನೂ ಬೆಂದಿರಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಬಟ್ ಗಿಲ್ಲಿಗೆ ಮೇ ಬಿ ಅವನಿಗೆ ಹಸಿವಾಗಿದೆ ಅಂತ ಅನ್ಸುತ್ತೆ. ಆಬ್ವಿಯಸ್ಲಿ ಯಾರಿಗಾದ್ರೂ ಹಸಿವಾಗುತ್ತೆ, ಗಿಲ್ಲಿಗಾದ್ರೂ ಆಗಿರ್ಬೋದು. ರಘು ಅಂಥ ಬಾಡಿ ಅಂತಂದ್ಮೇಲೆ ಅವ್ರಿಗೂ ಕೂಡ ಹಸಿವಾಗ್ತಾ ಇರುತ್ತೆ. ಆ್ಯಂಡ್ ರಘು ಕಷ್ಟನೂ ಕೂಡ ನಾವು ಅರ್ಥ ಮಾಡ್ಕೊಬೇಕು. ಅವ್ನು ಅಡುಗೆ ಮಾಡ್ತಿದ್ದಾನೆ. ಆ್ಯಂಡ್ ರಘು ಈ ಕಡೆ ಗಿಲ್ಲಿ ಅವನಿಗೂ ಕೂಡ ಹಸಿವಾಗಿದೆ. ಅವನೇನು ಸುಮ್ಮನೆ ಬೇಕು ಅಂತೇನು ಕೇಳಿಲ್ಲ. ಬಟ್ ಅದೇ ಒಂದು 2-3 ಸರಿ ಕೇಳಿದ್ದಕ್ಕೆ ಅವನಿಗೆ ರಘುಗೆ ಇರಿಟೇಷನ್ ಆಗಿದೆ, ಅದಾಗಿದೆ. ಓಕೆ, ಒಪ್ಕೊಳ್ಳೋಣ. ಬಟ್ ಅಲ್ಲಿ ರಘು ತಿರುಗಿ ಕೆಲವೊಂದು ಮಾತುಗಳು ಅಂದಿರೋವಂಥದ್ದು ಮೇ ಬಿ ಅದು ಎಲ್ಲೋ ನನಗೆ ಸರಿ ಅಂತ ಅನಿಸಲಿಲ್ಲ. ಬಿಕಾಸ್ ಅದುಮ್ಕೊಂಡು ಹೋಗು ಅನ್ನೋವಂಥದ್ದಾಗಿರ್ಬೋದು, ಸೋನೆ ಬೇಡ ನನಗೆ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಆದರೂ ಒಂಚೂರು ಇಲ್ಲ ಕಣೋ, ಇನ್ನೂ ಒಂಚೂರು ಆಗಿಲ್ಲ, ನೀನು ಅರ್ಥ ಮಾಡ್ಕೊಳ್ಳೋ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳ್ಬೋದಾಗಿತ್ತೇನೋ. ಆ್ಯಂಡ್ ಹೇಳಿದ್ರೂ ಕೂಡ ಅಲ್ಲಿ ಗಿಲ್ಲಿ ಅರ್ಥ ಮಾಡ್ಕೊಡಿಲ್ಲ ಅಂತಂದರೆ ಗಿಲ್ಲಿ ತಪ್ಪು ಅಂತ ನಾವು ಹೇಳ್ಬೋದು. ಬಟ್ ಅದ್ರ ಮೇಲೆ ಅವ್ನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ, ಹಾಗೆ ಹೀಗೆ ತುಂಬ ಕೆಳಗಾಗಿ ಮಾತಾಡ್ತಾನೆ. ನಾವೇನೋ ಅಡುಗೆ ಮಾಡ್ಕೊಂಡು ಸಾಯಬೇಕು, ಅವ್ನು ಕಾಮಿಡಿ ಮಾಡ್ಕೊಂಡು ತಿರುಗಾಡ್ತಿರ್ತಾನೆ ಅನ್ನೋವಂಥದ್ದು. ಸೊ ಈ ಥರದ್ದೆಲ್ಲ ಮಾತುಗಳು ಒಳಗಡೆ ಇಟ್ಕೊಂಡು ಅದು ಹೆಂಗೆ ಅವ್ನ ಜೊತೆಗೆ ಇದ್ದರು ಎಷ್ಟು ದಿನ ಅಂತಲೇ ಅರ್ಥ ಆಗಲಿಲ್ಲ. ಸ್ಟಾರ್ಟಿಂಗ್ ಡೇಯಿಂದನೇ ಅವ್ನು ಕಾಮಿಡಿ ಕಂಡ್ರೆ ಅವ್ರಿಗೆ ಆಗಲ್ಲ. ಫಸ್ಟ್ ಅವರು ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದರು. ಸೊ ಅಲ್ಲಿ ಅವ್ರದ್ದು ಸೂರಜ್ ಆ್ಯಂಡ್ ನಮ್ಮ ರಘು ಹೇಳಿರುವಂಥದ್ದೇ ಅದೇನೆ. ಅಂದರೆ ಕಾಮಿಡಿನಲ್ಲಿ ತುಂಬ ಅವನು ಡೌನ್ ಮಾಡ್ತಾನೆ ಕ್ಯಾರೆಕ್ಟರ್ನ ಅನ್ನೋ ರೀತಿಯಲ್ಲಿ ಏನೋ ಸ್ಟೇಟ್ಮೆಂಟ್ ಮಾಡಿದರು ರಘು ಅವರು. ಅದಾದಮೇಲೂ ಕೂಡ ಕೆಲವು ವಿಚಾರದಲ್ಲಿ ಅವ್ನು ಅದೇ ಕಾಮಿಡಿ ವಿಚಾರವಾಗಿಯೇ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಕೆಲವು ಟೈಮಲ್ಲಿ ಅವರು ಅವ್ನ ಜೊತೆಗೆ ಇರ್ತಾರೆ ಅಂತಂದರೆ ಅದಕ್ಕೆ ಅವ್ರಿಗೇನೋ ಮೇ ಬಿ ಬೆನಿಫಿಟ್ ಇರ್ಬೋದು, ಅದಕ್ಕೋಸ್ಕರನೇ ಇರ್ತಾರೆ ಅಂತಲೇ ಹೇಳ್ಬೋದು. ಬಟ್ ಇದನ್ನು ಅಗೇನ್ ಆ ಒಂದು ವಿಚಾರದಲ್ಲಿ ಸ್ವಲ್ಪ ರಘು ಅವ್ರು ಇನ್ನೊಂಚೂರು ಪಾಲಿಶ್ಡ್ ಆಗಿ ಹೇಳ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಆಮೇಲೆ ನಾನು ಅದೇ ಹೇಳಿದ್ನಲ್ವಾ, ಸೊ ಈ ಥರ ಆಗ್ತಿದೆ ಅಂತಂದಾಗ ಗಿಲ್ಲಿ ಎಲ್ಲೋ ಸ್ವಲ್ಪ ದೂರ ಇರುವಂಥದ್ದು ಬೆಟರ್ ಅಂತ ನನಗನ್ಸುತ್ತೆ. ಓಕೆ, ಆ್ಯಂಡ್ ಇದಾದಮೇಲೆ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಸುದೀಪ್ ಸರ್ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಕೇಳಿರುವಂಥದ್ದೇನೆ ಹೊಸ ಕ್ಯಾಪ್ಟನ್ ಆ್ಯಂಡ್ ಗಿಲ್ಲಿ ಅವರ ಒಂದು ರೋಸ್ ಶರ್ಟ್ ಬಗ್ಗೆ ಒಂದು ಚಿಕ್ಕದಾಗಿ ಮಾತಾಡ್ತಾರೆ. ಆ್ಯಂಡ್ ಅದೇ ಗಿಲ್ಲಿ ಅದು ರೋಸ್ ಶರ್ಟ್ ಏನಕ್ಕೆ ಅಂದರೆ ಒಂದೊಳ್ಳೆ ಎಪಿಸೋಡ್ಗೋಸ್ಕರ ಕಾಯ್ತಾ ಇದೆ ಸರ್, ಹಂಗೆ ಹಿಂಗೆ ಅಂತ. ಬಟ್ ಅಲ್ಲಿ ಸುದೀಪ್ ಸರ್ ಹೇಳಿರುವಂಥದ್ದು ಕಾವ್ಯ ಕ್ಯಾಪ್ಟನ್ ಆಗಿದ್ದಕ್ಕೆ ಹಾಕೊಂಡಿದ್ದೀನಿ ಅನ್ನೋ ರೀತಿನ ಹೇಳ್ತಾ ಇದ್ರು. ಆ್ಯಂಡ್ ಏನೇನು ಒಂದು ಎಷ್ಟು ಖುಷಿ ಇದೆ ಅನ್ನೋ ರೀತಿಯಲ್ಲಿ ಕಾವ್ಯ ಕೇಳಿದಾಗ ಖುಷಿ ಇದೆ ಸರ್, ಬಿಕಾಸ್ ಟಾಸ್ಕ್ ಅಂತ ಬಂದಾಗ ಪರ್ಫಾರ್ಮ್ ಮಾಡ್ತಾನೆ ಇದೆ, ಎಫರ್ಟ್ಗಳು ಆಗ್ತಾ ಇದೆ. ಬಟ್ ಸುಮಾರು ಟೈಮಲ್ಲಿ ಅದನ್ನು ಸಕ್ಸಸ್ ಆಗಿ ಇದು ಆಗಲಿಲ್ಲ. ಬಟ್ ಈ ಸಾರಿ ಆಯಿತು ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳಿದ್ರು. ಚಾಲೆಂಜಸ್ ಏನು ಬರ್ಬೋದು ಅಂತಂದರೆ ಮ್ಯಾಕ್ಸಿಮಮ್ ಅವ್ರದ್ದು ಉಸ್ತುವಾರಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಗಿಲ್ಲಿ ಬಿಟ್ಟು ಏನು ಬರ್ಬೋದು ಅಂತಂದರೆ ಉಸ್ತುವಾರಿ ಅಂತಲೇ ಹೇಳಿದ್ರು. ನನ್ನ ಪ್ರಕಾರ ಕ್ಯಾಪ್ಟನ್ಸಿ ಅನ್ನೋವಂಥದ್ದೇನೆ ನನ್ನ ಪರ್ಸ್ಪೆಕ್ಟಿವಲ್ಲಿ ಬೇರೆ ರೀತಿಯಲ್ಲಿದೆ. ಬಿಗ್ ಬಾಸ್ ಮನೆ ಒಳಗೆ ಆ ಒಂದು ವಾರದಲ್ಲಿ ಅವ್ರು ಕ್ಯಾಪ್ಟನ್ ಚಾರ್ಜ್ ತೊಗೊಂಡಿದ್ದು
ಟೈಮಿಂದನೂ ಸೊ ಎಂಡ್ವರೆಗೂ ಕೂಡ ಪ್ರತಿಯೊಂದು ಆಗು ಹೋಗುಗಳಿಗೂ ಕೂಡ ನನ್ನ ಪ್ರಕಾರ ಅವರೇ ಜವಾಬ್ದಾರರಾಗಿರ್ತಾರೆ. ಆ್ಯಂಡ್ ಅದನ್ನು ಕರೆಕ್ಟಾಗಿ ನಿಭಾಯಿಸಬೇಕು ಅಂತ ನನಗನ್ಸುತ್ತೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಅದೇನು ಅಂತಂದರೆ ಗಿಲ್ಲಿ ಇಲ್ಲ ಅಂತಂದರೆ ಕಾವ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಬರುತ್ತೆ. ಬಟ್ ಅಲ್ಲಿ ಕಾವ್ಯನೂ ಇಲ್ಲ ಅಂತ ಹೇಳ್ತಾರೆ, ಗಿಲ್ಲಿನೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಆ ಒಂದು ಅಷ್ಟೊಂದೆಲ್ಲ ಏನು ಮಾತಾಡಿದ್ರಲ್ಲ, ಅದರಲ್ಲಿ ಒಂದು ಸುದೀಪ್ ಸರ್ ಹೇಳಿರುವಂಥದ್ದು ಏನು ಅಂತಂದರೆ, ಬಿಟ್ಬಿಡಿ ಅವ್ರಿಗೆ ಪಾಡಿಗೆ ಅವ್ರಿಗೆ ಆಡ್ಲಿಕ್ಕೆ ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಸುದೀಪ್ ಸರ್ ಹೇಳಿದ್ರು ಗಿಲ್ಲಿಗೆ. ಆ್ಯಂಡ್ ಕಾವ್ಯ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಏನು ಅಂತಂದರೆ, ನನ್ನ ಆಟ ನಾನೇ ಆಡಿದ್ದೀನಿ ಸರ್, ನನ್ನ ಒಂದು ಸ್ಟ್ಯಾಂಡ್ ನಾನೇ ತೊಗೊಂಡಿದ್ದೀನಿ. ಗಿಲ್ಲಿ ಯಾವತ್ತು ನನ್ನ ಪರವಾಗಿ ಸ್ಟ್ಯಾಂಡ್ ತೊಗೊಂಡಿಲ್ಲ, ಬಟ್ ಎಲ್ಲರೂ ಹೇಳುವಂಥದ್ದು ನಾನೇ ಗಿಲ್ಲಿ ಪರವಾಗಿ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ನನಗೆ ಅದು ಕಾವ್ಯ ಕಡೆಯಿಂದ ನನಗದು ಇಷ್ಟ ಆಗಲಿಲ್ಲ. ಬಿಕಾಸ್ ಸುಮಾರು ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಆ್ಯಂಡ್ ಕಾವ್ಯ ಅಂತ ಕಿತ್ತಾಟ ಆಡೋ ಟೈಮಲ್ಲಿ ಕಾವ್ಯ ಪರವಾಗಿ ಗಿಲ್ಲಿ ಎಷ್ಟೋ ಸರಿ ಸ್ಟ್ಯಾಂಡ್ ತೊಗೊಂಡಿದ್ದಾನೆ. ಓಕೆ, ಅದು ತೊಗೊಂಡೇ ಇಲ್ಲ ಅಂತ ಹೇಳುವಂಥದ್ದು ನನ್ನ ಪ್ರಕಾರ ತಪ್ಪು ಕಾವ್ಯ ಕಡೆಯಿಂದ. ಓಕೆ, ಇದೇ ಪ್ರಾಬ್ಲಮ್ ಆಗ್ತಿರೋವಂಥದ್ದು. ನಾನು ಹೇಳ್ತಾ ಇದ್ದೀನಲ್ವಾ, ರಘು ಆದ್ರೂ ಆಗಿರ್ಬೋದು, ಕಾವ್ಯ ಆದ್ರೂ ಆಗಿರ್ಬೋದು. ಓಕೆ, ಒಂದು ಯಾವಾಗ ಅವರಿಗೆ ಓಕೆ ಚೆನ್ನಾಗಿದೆ, ಬೆನಿಫಿಟ್ ಇದೆ ಅಂತ ಅನಿಸುತ್ತೆ, ಸೊ ಅಲ್ಲಿವರೆಗೂ ಕೂಡ ಗಿಲ್ಲಿ ಒಂದು ಇದಕ್ಕಿರ್ತಾರೆ. ಬಟ್ ನನಗೆ ಕಾವ್ಯ ಹಿಂದೆ ಎಲ್ಲ ಮಾತಾಡಿಲ್ಲ ಗಿಲ್ಲಿ ಬಗ್ಗೆ. ಬಟ್ ಕೆಲವು ವಿಚಾರದಲ್ಲಿ ಏನು ಅಂತಂದರೆ, ಇವಾಗ ಈ ಸ್ಟೇಟ್ಮೆಂಟ್ ನನಗೆ ತುಂಬ ಅಂದರೆ ತುಂಬ ನೋವಾಗ್ತಿರೋವಂಥದ್ದು. ಯಾಕಂದರೆ ಗಿಲ್ಲಿ ನನ್ನ ಪರವಾಗಿ ಸ್ಟ್ಯಾಂಡೇ ತೊಗೊಂಡಿಲ್ಲ, ಮಾತೇ ಆಡಿಲ್ಲ ಅನ್ನೋವಂಥದ್ದು ಖಂಡಿತವಾಗ್ಲೂ ತಪ್ಪು. ನಾನು ಬೇಕಾದ್ರೆ ಅದನ್ನು ಪ್ರೂವ್ ಮಾಡ್ತೀನಿ. ಗಿಲ್ಲಿ ಕಾವ್ಯ ಪರವಾಗಿ ಸ್ಟ್ಯಾಂಡ್ ತೊಗೊಂಡಿದ್ದೇನೆ. ಅದು ಕಾವ್ಯ ನನ್ನ ಪರವಾಗಿ ತಗೋಗಿಲ್ಲಿ ಇಲ್ಲ ಗಿಲ್ಲಿ ಅಂತ ಹೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಬಟ್ ಆದರೂ ಕೂಡ ಅವನು ಒಂದು ಏನೋ ಫ್ರೆಂಡ್ಶಿಪ್ಪು ಅಥವಾ ಜೋಡಿ ಟಾಸ್ಕ್ ಇದ್ದಾಗಲೂ ಕೂಡ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದಾನೆ. ಸೊ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದನ್ನ ಏನಕ್ಕೆ ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ. ಅಟ್ಲೀಸ್ಟ್ ಇವಾಗ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ನೀವೆಲ್ಲನೂ ವೋಟ್ಗಳನ್ನು ಸ್ಪ್ಲಿಟ್ ಮಾಡ್ತಾ ಇದ್ರಲ್ಲಪ್ಪ, ಇದು ನಾನು 2ನೇ ಸಾರಿನೂ 3ನೇ ಸಾರಿ ಹೇಳ್ತಾ ಇದ್ದೀನಿ ಇದೇ ಒಂದು ಇದರಲ್ಲಿ ಎಪಿಸೋಡ್ ರಿವಲೇನೆ. ವೋಟ್ಗಳನ್ನು ಸ್ಪ್ಲಿಟ್ ಮಾಡಬೇಡಿ. ಗಿಲ್ಲಿ ರಘು, ಗಿಲ್ಲಿ ರಕ್ಷಿತಾ, ಗಿಲ್ಲಿ ಯಾರು ಕಾವ್ಯ, ಇನ್ನೊಬ್ಬರು ಗಿಲ್ಲಿ, ಇನ್ನೊಬ್ರು ಯಾರೋ ಅವ್ರ ಜೊತೆ ಚೆನ್ನಾಗಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಹಾಕಬೇಡಿ. ಅಗೇನ್ ಹೇಳ್ತಾ ಇದ್ದೀನಿ, ಆಟ ಬದಲಾಗಿದೆ, ಮುಖವಾಡಗಳು ಬದಲಾಗ್ತಿದ್ದಾವೆ. ಅರ್ಥ ಮಾಡಿಕೊಂಡು ಸ್ವಲ್ಪ ನೀವು ನೋಡಿ. ನಾನು ಹೇಳ್ತಾ ಇದ್ದೀನಿ, ಒಂದು ಮೊನ್ನೆ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲೇ ಒಂದು ಪೋಸ್ಟ್ ನೋಡಿದೆ ನಾನು. ಅದರಲ್ಲಿ ಯಾವ ರೀತಿನಲ್ಲಿದೆ ಅಂತಂದರೆ, ಗಿಲ್ಲಿಗಿಂತ ರಕ್ಷಿತಾನೇ ಜಾಸ್ತಿ ಓಟ್ ಅನ್ನೋ ರೀತಿನಲ್ಲಿದೆ. ಅಂದರೆ ಅವಳೇ ಲೀಡಿಂಗಲ್ಲಿದ್ದಾಳೆ ಅಂತ. ಸೊ ಈ ಥರ ಪರ್ಸ್ಪೆಕ್ಟಿವ್ಗಳು ಬರ್ತಾ ಹೋಗುತ್ತೆ. ಕೊನೆ ಮೂಮೆಂಟಲ್ಲಿ ಏನು ಬೇಕಾದರೂ ಆಗ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, 50-50 ಮಾಡೋಕ್ಕೆ ಹೋಗಬೇಡಿ. ಇದು ಲಾಸ್ಟ್ ಎಚ್ಚರಿಕೆ. ನಾನು ಇನ್ನೊಂದ್ಸರಿ ಈ ಥರದ್ದು ನಾನು ಹೇಳಕ್ಕೆ ಹೋಗಲ್ಲ. ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಕಾವ್ಯಗೆ ಕ್ಯಾಪ್ಟನ್ಸಿ ಆಗಿದ್ದಕ್ಕೆ ಮೇ ಬಿ ಕೆಲವೊಂದು ಜಸ್ಟಿಫಿಕೇಶನ್ನ ಕೊಡೋ ರೀತಿಯಲ್ಲಿ ಅಲ್ಲಿ ಸುದೀಪ್ ಸರ್ ಕಡೆಯಿಂದ ಕೂಡ ಆಯಿತು. ಆ್ಯಂಡ್ ಸೂರಜ್ ಕಡೆ ಏನಕ್ಕೆ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಡೀತು. ಬಟ್ ಅಲ್ಲಿ ಸುದೀಪ್ ಸರ್ ಒಂದು ಕೊನೆಗೆ ಹೇಳಿರುವಂಥದ್ದು ಏನು ಅಂತಂದರೆ, ಕಾವ್ಯ ಅವರು ಒಂದು ದೊಡ್ಡ ಸರ್ಕಲ್ನ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ. ಅದು ಮನೆಯವ್ರ ಜೊತೆಗಾದ್ರೂ ಆಗಿರ್ಬೋದು, ಆಟದ ವಿಚಾರ ಅಂತ ಬಂದಾಗ ಮನೆಯವ್ರ ಜೊತೆ ಬೇರೆಯವ್ರಲ್ಲಾಗಿರ್ಬೋದು ಅನ್ನೋ ರೀತಿಯಲ್ಲಿ. ಬಟ್ ಸೂರಜ್ ಎಲ್ಲದಕ್ಕೂ ಕೂಡ ಓಕೆ, ಒಪಿನಿಯನ್ ತೊಗೊಳೋದ್ರಲ್ಲಿ, ಆಟದಲ್ಲಿ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ಬೆಸ್ಟ್ ಆಗಿದೆ. ಬಟ್ ಒಂದರಲ್ಲಿ ಎಲ್ಲೋ ಮೇ ಬಿ ಕಮ್ಮಿ ಇದೆ. ಯಾಕೆ ಆಗಿಲ್ಲ ಅಷ್ಟೆಲ್ಲ ಇದ್ರೂ ಕೂಡ ಏನಕ್ಕೆ ಆಗಿಲ್ಲ ಅಂತಂದರೆ, ನಿಮ್ಮ ಒಂದು ಸರ್ಕಲ್ ಇದೆ ಅಲ್ಲ, ಚಿಕ್ಕದಾಗಿದೆ ಅನ್ನೋ ರೀತಿ ಹೇಳ್ತಿದ್ದಾರೆ. ಅಂದರೆ ನೀವು ಇನ್ನೊಂದು ಚೂರು ಎಲ್ಲರ ಜೊತೆಗೂ ಕೂಡ ಬರೀಬೇಕು, ಹಾಗೆ ಹೀಗೆ ಅಂತ ಹೇಳಿದ್ರು. ಸೂರಜ್ ಅಂತ ಬಂದಾಗ ಯಾವುದೋ ಒಂದು ಥಿನ್ ಆಗಿರುವಂಥ ಲೈನ್ ಇದೆ ಕ್ಯಾಪ್ಟನ್ಸಿ ಆಗಲಿಕ್ಕೆ. ಆ್ಯಂಡ್ ಮನೆಯವರು ಕೂಡ ಕೆಲವು ವಿಚಾರದಲ್ಲಿ, ಸೊ ಅಲ್ಲಿ ಕಾವ್ಯ ಸ್ಟಾರ್ಟಿಂಗ್ ಡೇ ಇಂದ ಇರೋದ್ರಿಂದ, ಸೊ ಅದಕ್ಕೋಸ್ಕರ ಮೇ ಬಿ ಆದರೂ ಅಂತ ಅನಿಸುತ್ತೆ. ಸುದೀಪ್ ಸರ್ ಹೇಳಿರುವಂಥದ್ದು ನನಗೆಲ್ಲೋ ಒಂದು ಚೂರು ಸತ್ಯ ಅಂತ ಅನ್ಬೋದೇನೋ. ಬಟ್ ಅದು ಸೂರಜ್ ಅದನ್ನು ಪ್ರಯತ್ನ ಪಡ್ತಾರಾ ಅಂತ. ಯಾಕಂದರೆ ಎಲ್ಲರ ಜೊತೆನೂ ಕೂಡ ಬೆರಿಬೇಕು ಅಂತಂದರೆ ಎಲ್ರಿಗೂ ಕೂಡ ಆಗಲ್ಲ ಅದು. ಬಟ್ ಬಿಗ್ ಬಾಸ್ ಆಟ ಅಂತ ಬಂದಾಗ ಅದನ್ನು ಮಾಡಬೇಕು. ಈ ಕಾವ್ಯ ನೋಡಿ, ಸೊ ಅಶ್ವಿನಿ ಜೊತೆ ಅಷ್ಟೊಂದು ಕಿತ್ತಾಟ ಆದರೂ ಕೂಡ ಕೆಲವು ವಿಚಾರ ಅಂತ ಬಂದಾಗ, ಏನಾದರೂ ಕಿತ್ತಾಟ ಆದಾಗ ಅಲ್ಲಿ ಹೋಗಿ ಕೇಳ್ತಾ ಇದ್ರು, ಅವರ ಒಪಿನಿಯನ್ನ ಅವ್ರಿಗೆ ಹೇಳ್ತಾ ಇದ್ರು. ಸೊ ಈ ರೀತಿಯಲ್ಲಿ ಕೆಲವು ವಿಚಾರದಲ್ಲಿ ಏನಾಗುತ್ತೆ ಅಂದರೆ, ಕೆಲವ್ರ ಜೊತೆ ಬೆರಿಬೇಕಾಗತ್ತೆ ಆಟ ಅಂತ ಬಂದಾಗ. ಸೊ ಅದು ಎಲ್ಲೋ ಸೂರಜ್ ಸ್ವಲ್ಪ ಮಾಡಲಿಲ್ಲ. ಸೊ ನಾನು ಸರಿ ಇದ್ದೀನಿ, ನಾನು ಆಡಿದ್ದೀನಿ ಅಷ್ಟೇ, ನಾನು ಬೇರೆಯವ್ರಿಗೆ ಅದನ್ನು ಹೇಳ್ಕೊಳ್ಳೋವಂಥದ್ದು ನೆಸೆಸಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ರು ಅಂತ ಅನ್ಸುತ್ತೆ. ಬಟ್ ಕೆಲವು ವಿಚಾರದಲ್ಲಿ ಬಿಗ್ ಬಾಸ್ ಮನೆ, ಬಿಗ್ ಬಾಸ್ ಆಟ ಅಂತ ಬಂದಾಗ ಆ ಥರ ಹೇಳ್ಕೊಬೇಕು. ಅದೇ ಬಿಗ್ ಬಾಸ್ ಆಟ. ಅದರ ನೆಕ್ಸ್ಟ್ ಇನ್ನೊಂದು ಡಿಸ್ಕಷನ್ ಆಗುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ ಇವಾಗ. ಓಕೆ, ಸೊ ಇದೇ ರೀತಿಯಲ್ಲಿ ರಘು ಆ್ಯಂಡ್ ಧನುವರು ಕೂಡ ಡಿಸ್ಕಷನ್ ಮಾಡಿರ್ತಾರೆ. ಅಂದರೆ ರಾತ್ರಿ ಎಲ್ಲ ಸೈಕಲ್ ಹೊಡೆದ್ರು ಕೂಡ ನಿಮ್ಮ ಎಫರ್ಟ್ನ ಯಾವನು ಕೂಡ ರೆಕಗ್ನೈಸೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಏನು ಡಿಸ್ಕಷನ್ ಮಾಡಿದ್ರು, ಅದನ್ನು ಈ ಒಂದು ವೀಕೆಂಡಲ್ಲಿ ಅಂದರೆ ಎತ್ಕೊಂಡ್ರು ಸುದೀಪ್ ಸರ್. ಸೊ ಯಾಕೆ ನಿಮಗೆ ಹಂಗೆ ಅನಿಸ್ತು ಅದು ಅಂತಂದಾಗ ಅವ್ರು ಹೇಳ್ತಾರೆ, ಸೊ ಹಿಂಗೆ ಅಂತ. ಬಟ್ ಅವು ಸುದೀಪ್ ಸರ್ ಹೇಳ್ತಾರೆ, ಸೊ ನಿಮಗೆ ಇನ್ನೂ ಬಿಬಿನೇ ಅರ್ಥ ಆಗಿಲ್ಲ, ಬಿಗ್ ಬಾಸ್ ಆಟನೇ ಅರ್ಥ ಆಗಿಲ್ಲ. ಸೊ ನೀವು ಏನು ಅಂತ ಜನಗಳಿಗೆ ಅರ್ಥ ಮಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ರು. ನಾನು ಅವಾಗಲೇ ಹೇಳಿದೆ ನಿಮಗೆ ಏನಂತಂದರೆ, ಸೊ ನೀವು ಎಷ್ಟೇ ಆಡಿ, ಎಷ್ಟೇ ಕಿತ್ತಾಡಿ, ಏನೇ ಮಾಡಿ, ಬಿಗ್ ಬಾಸಲ್ಲಿ ಎಂಥ ಎಫರ್ಟ್ ಆದರೂ ಹಾಕಿ, ಬಟ್ ನಿಮಗೆ ನಿಮ್ಮ ಒಂದು ಆಟ ಜನಗಳಿಗೆ ತಲುಪ್ತಾ ಇಲ್ಲ ಅಂತಂದರೆ ನಿಮ್ಮ ಆಡಿದ್ದೆಲ್ಲ ವೇಸ್ಟ್. ನೀವು ಆಡಿದ್ದು ಜನಗಳಿಗೆ ತಲುಪಬೇಕು, ಅಲ್ಲಿ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗೆ ಕಾಣಿಸ್ಬೇಕು. ಅದು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಆಮೇಲೆ ನೀವು ಹೇಳ್ಬೋದು, ಸೊ ನಾವು ಮಾಡಿರೋದನ್ನ ಹೇಳ್ಕೊಬೇಕಾದ್ರು. ಹೌದು, ನೀವು ಏನು ಮಾಡ್ತಿದ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಅದನ್ನು ನೀವು ಹೇಳ್ಕೊಳ್ಳೇಬೇಕು ಯಾವುದೋ ಒಂದು ರೀತಿಯಲ್ಲಿ. ಆ್ಯಂಡ್ ನಿಮ್ಮ ಉದ್ದೇಶ ಏನಾಗಿತ್ತು ಅದನ್ನು ಹೇಳ್ಕೊಬೇಕು. ಸುಮ್ಮನೆ ಕತ್ತೆ ಥರ ದುಡಿದ್ರೆ ಆಗಲ್ಲ. ಸಾರಿ ಈ ಥರ ಎಕ್ಸಾಂಪಲ್ ಕೊಡ್ತಿರೋಂಥದ್ದಕ್ಕೆ, ಬಟ್ ಕತ್ತೆ ಥರ ದುಡಿದ್ರೆ ಆಗಲ್ಲ. ನೀವು ಏನಕ್ಕೆ ಮಾಡ್ತಾ ಇದ್ದೀರಾ, ಅದು ಟಾಸ್ಕ್ದು ಏನು ನಿಮ್ಮ ಉದ್ದೇಶ ಏನಿತ್ತು ಅದನ್ನು ಹೇಳ್ಕೊಬೇಕು. ಬಾಯಿಂದನೇ ಹೇಳ್ಕೊಬೇಕು ಅಂತಲ್ಲ, ನಿಮ್ಮ ವರ್ತನೆ, ಸೊ ನಿಮ್ಮ ಮಾತಾಡೋಂಥ ಶೈಲಿ, ಸೊ ಬೇರೆ ಅದನ್ನು ಪೋರ್ಟ್ರೇ ಮಾಡ್ಕೊಬೇಕು ನೀವು.
ಕೆಲವು ಜನ ಡಮ್ಮಿ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಅಂತಂದರೆ ಸುಮ್ಮನೆ ಬಾಯಿ ಮಾತು ಸೌಂಡಿಂದನೇ ಇರೋವಂಥದ್ದಲ್ಲಿ. ಓಕೆ, ಹಾಗಾದ ಮಾತ್ರಕ್ಕೆ ನಾನು ನಾನ್ ಸೆನ್ಸ್ ಆಗಿ ಏನೋ ಸುಮ್ಮನೆ ಅನ್ನೆಸೆಸರಿ ಏನೋ ಕ್ರಿಯೇಟ್ ಮಾಡಿಬಿಡಿ ಅಂತ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಸೊ ಅದನ್ನು ಬಿಟ್ಟು ಸೆನ್ಸಿಬಲ್ ಆಗಿ ಏನು ಮಾಡ್ತಾ ಇದ್ದೀರ ಅನ್ನೋದು ತೋರಿಸ್ಕೊಬೇಕು. ನೀವು ತೋರಿಸ್ಕೊಂಡಿಲ್ಲ ಅಂತಂದರೆ ಬಿಗ್ ಬಾಸ್ ಅಲ್ಲ. ಎಕ್ಸಾಂಪಲ್ ನಿಮ್ಗೆ ಓಕೆ ಬಿಗ್ ಬಾಸ್ ಬಿಟ್ಟಾಕಿ ಹೊರಗಡೆ ತೊಗೊತೀನಿ, ನಿಮ್ಮ ಆಫೀಸಲ್ಲೋ ಎಲ್ಲೋ ಒಂದು ಕೆಲಸ ಮಾಡ್ತೀರಾ, ಸುಮ್ಮನೆ ಕತ್ತೆ ಥರ ದುಡಿತೀರಾ. ಸೊ ನಿಮಗೆ ಅಲ್ಲಿ ಬೆಲೆ ಇರಲ್ಲ. ಇನ್ನೊಬ್ಬ ಯಾವನೋ ಬಂದು ಅಲ್ಲಿಂದ ಇಲ್ಲಿಗೆ ಹಾಕೊಡ್ತಾನೆ, ಅಥವಾ ಯಾರೋ ಒಬ್ರು ಚಿಕ್ಕದಾಗಿ ಮಾಡಿದ್ರು ಕೂಡ ಅದನ್ನು ತುಂಬ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡ್ಕೊತಾನೆ. ಯಾರು ಹೈಲೈಟ್ ಆಗ್ತಾರೆ? ನೀವು ಹೈಲೈಟ್ ಆಗ್ತೀರಾ? ಅವ್ನು ಯಾರು ಚಿಕ್ಕದು ಮಾಡಿದ್ರು ಅವ್ನು ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡ್ಕೊತಾನಲ್ಲ, ಅವ್ನು ಹೈಲೈಟ್ ಆಗಿ. ಇದಾದ್ಮೇಲೆ ಅಲ್ಲಿ ರಕ್ಷಿತಾ ಆ್ಯಂಡ್ ಧ್ರುವ್ ಅಂತ ಅವರಿಬ್ಬರು ಅಲ್ಲಿ ಸೀಕ್ರೆಟ್ ರೂಮಲ್ಲೇ ಮೀಟ್ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಏನಾಗಿದೆ ಅಂತ ನಾನು ತಿರ್ಗಾ ಅದನ್ನು ಎಕ್ಸ್ಪ್ಲೇನ್ ಪ್ರತಿಯೊಂದು ಕೂಡ ಪಾಯಿಂಟ್ ಟು ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ನೀವು ಆಲ್ರೆಡಿ ನೋಡಿದ್ದೀರಾ. ಆ್ಯಂಡ್ ನಾನು ಹಿಂದಿನ ಒಂದು 2-3 ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ರಕ್ಷಿತಾ ಖಂಡಿತವಾಗ್ಲೂ ಅಲ್ಲಿ ಆಡ್ತಿರುವಂಥದ್ದು ಆಟ ಅದು ಖಂಡಿತವಾಗ್ಲೂ ಒಂಥರ ಅದು ಒಂದು ನ್ಯಾಯಯುತವಾಗಿರುವಂಥ ಆಟ ಅಲ್ಲ ಅದು. ಸೊ ಅವಳೇ ಮಾಡಿರುವಂಥದ್ದು ಸರಿ ಇದೆ. ಅವಳಿಗೆ ಬೇಕಾಗಿರುವಂಥದ್ದು ಏನು, ವೀಕೆಸ್ಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ, ಅವಳ ಮಾತನ್ನು ಯಾರು ಕೇಳ್ತಾರೆ, ಅವ್ರ ಜೊತೆಗೆ ಅವಳು ಇರುವಂಥದ್ದು. ಓಕೆ, ಅವಳು ಒಂದು ಆಟನ ಯಾರು ಎಕ್ಸ್ಪೋಸ್ ಮಾಡ್ಲಿಕ್ಕೆ ನೋಡ್ತಾರೆ, ಅವರ ಒಂದು ಡಿಸಿಷನ್ಗಳಿಗೆ ಯಾರು ಅಪೋಸ್ ಮಾಡ್ತಾರೆ, ಅವ್ರು ಕಂಡ್ರೆ ಅವಳಿಗೆ ಆಗಲ್ಲ. ಸೊ ಅದಕ್ಕೋಸ್ಕರನೇ ಅಲ್ಲಿ ಒಳಗಡೆ ಹೋದ ತಕ್ಷಣ ಹೇಳಿದ್ರಲ್ಲ ಸುದೀಪ್ ಸರ್ ಹೋಗಿದ ತಕ್ಷಣ ಅಲ್ಲಿ ಏನು ಹೇಳಬೇಕು, ಸೊ ಬಿಗ್ ಬಾಸ್ ಮನೆ ಅವಳಿಗೆ ಏನು ಅನ್ನಿಸ್ತು, ಸೊ ಅವನ ಅನಿಸಿಕೆ ಏನು ಅಂತ ನಾನು ಹೇಳಬೇಕೇ ಹೊರತು ಅದನ್ನೆಲ್ಲ ಬಿಟ್ಟು ಸೊ ಅಲ್ಲಿ ಬರೀ ಧ್ರುವಂತ ಮೇಲೇ ಕಂಪ್ಲೇಂಟ್ ಮಾಡಿಕೊಂಡು ಇವ್ರು ನನಗೆ ಪ್ರಾಪರ್ ಆಗಿರುವಂಥ ಪಾರ್ಟ್ನರ್ ಅಲ್ಲ, ನನ್ನ ಡಿಸಿಷನ್ಗಳಿಗೆ ಅದ್ರ ಆಗಿರ್ಬೋದು, ನನ್ನ ಕೆಲಸಗಳಿಗೆ ಇವರೆಲ್ಲದಕ್ಕೂ ಕೂಡ ಅಪೋಸ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಅಪೋಸ್ ಮಾಡ್ತಾನೆ. ನಿನ್ನ ಕ್ಯಾರೆಕ್ಟರ್ ನಿನ್ನ ಒಂದು ಬಿಹೇವಿಯರ್ ಬೇರೆ ಇರುತ್ತೆ. ಸೊ ಅವನ ಒಂದು ಟೇಸ್ಟೇ ಬೇರೆ ಇರುತ್ತೆ, ಅವನ ಬಿಹೇವಿಯರ್ ಬೇರೆ ಇರುತ್ತೆ. ಹಾಗಾಗಿ ಮತ್ತೆ ಎಲ್ಲದಕ್ಕೂ ನೀನು ಹೇಳಿದ್ದಕ್ಕೆ ಎಸ್ ಅಂದರೆ ಅದನ್ನ ಮಾಡೋಣ ಅಥವಾ ಮಲ್ಲಮ್ಮನ? ಅದೇ ಬಿಗ್ ಬಾಸ್ ಆಟ ಅಲ್ವಾ? ಆಮೇಲೆ ಎಲ್ಲದಕ್ಕೂ ಕೂಡ ಕಂಪ್ಲೇಂಟ್, ತನ್ನ ಒಂದು ಏನು ತೊಂದರೆಗಳಿದಾವೆ ಸೊ ಅದು ಮಾತ್ರ ತೊಂದರೆಗಳು, ಬೇರೆಯವ್ರ ತೊಂದರೆಗಳೇ ಅಲ್ಲ. ಅಷ್ಟೊಂದೆಲ್ಲ ಎಳೆದು ಬಿಸಾಕಿ ಬೆಡ್ರೂಮಲ್ಲಿ ಬೆಡ್ಶೀಟ್ ಎಲ್ಲನೂ. ಸೊ ಇನ್ನು ಬಂದ್ಬಿಟ್ಟು ದೊಡ್ಡ ಸಾಚಾ ಥರ ಬಂದು ಒಳ್ಳೆ ನಾಟಕಗಳು ಮಾಡಿಕೊಂಡು ಸುದೀಪ್ ಸರ್ ಮುಂದೆ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ನನ್ನ ಪ್ರಕಾರ ನಿನ್ನೆ ಸುದೀಪ್ ಸರ್ ಕೆಲವು ವಿಚಾರದಲ್ಲಿ ಕೌಂಟ್ರ್ಗಳನ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಎಕ್ಸ್ಪೋಸ್ ಆಗಿದ್ದಾಳೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅವರ ಫ್ಯಾನ್ಸ್ಗಳು ಬಂದು ಹಾಗೆ ಹೀಗೆ ಅಂತ ಕಮೆಂಟ್ ಹಾಕ್ಬೋದು. ಓಕೆ, ಏನಾದರೂ ಕಮೆಂಟ್ ಹಾಕೊಳ್ಳಿ, ಬಟ್ ಅವಳು ಬಿಗ್ ಬಾಸ್ ಮನೆ ಒಳಗಡೆ ಇರೋವಂಥದ್ದು ಒಂದು ಗಿಲ್ಲಿ ಜೊತೆಗಿದ್ದಂಥದ್ದು. ಜೊತೆಗೆ ಸ್ಟಾರ್ಟಿಂಗಲ್ಲೇ ಏನು 1 ವೀಕ್ ಹೊರಗಡೆ ಇಟ್ಟರಲ್ಲ ಅವ್ರಿಗೆ, ಅಗೇನ್ ಒಳಗಡೆ ತೊಗೊಂಡು ಹೋದಾದ್ಮೇಲೆ ಸೊ ಜನಗಳಿಗೆ ಒಂಥರ ಇಷ್ಟ ಆಯಿತು. ಸೊ ಪಾಪ 1 ವಾರಕ್ಕೆ ಕಳಿಸಿದ್ರು, ಅಗೇನ್ ವಾಪಸ್ ಬಂದ್ಲು. ಇವಾಗ ಎಲ್ಲರೂ ಕೂಡ ಕೌಂಟ್ರ್ ಕೊಡ್ತಾಳೆ ಅನ್ನೋ ರೀತಿಯಲ್ಲಿ ಸೊ ಹಂಗಾಯಿತು. ಆಮೇಲೆ ಅದಕ್ಕೆ ಕರೆಕ್ಟಾಗಿ ಜಾನ್ವಿ ಆ್ಯಂಡ್ ಅಶ್ವಿನಿ ಅವರು ಒಂದು ಬೇಸ್ ಹಾಕೊಟ್ಬಿಟ್ರು. ಅವಳಿಗೆ ಒಂದು ರೀತಿಯಲ್ಲಿ ಸಿಂಪತಿ ಕ್ರಿಯೇಟ್ ಆಯ್ತಲ್ಲೇನೆ. ಓಕೆ, ಅಶ್ವಿನಿ ಆ್ಯಂಡ್ ಜಾನ್ವಿಯಿಂದನೇ ಅವಳು ಆ ರೇಂಜಿಗೆ ಹೈಲೈಟ್ ಆಗಿರುವಂಥದ್ದು. ಅದಾದಮೇಲೆ ಗಿಲ್ಲಿ ಸಪೋರ್ಟ್ ಬಂತು, ಕಾವ್ಯ ಕೂಡ ಸಪೋರ್ಟ್ ಮಾಡಿದ್ರು, ಇನ್ನು ಸುಮಾರು ಜನ ಸಪೋರ್ಟ್ ಮಾಡಿದ್ರು. ವೀಕೆಂಡ್ ಅಂತ ಬಂದಾಗ ಸುದೀಪ್ ಸರ್ ಖಂಡಿತವಾಗ್ಲೂ ಅಶ್ವಿನಿ ಆ್ಯಂಡ್ ಜಾನ್ವಿಗೆ ಕ್ಲಾಸ್ ತೊಗೊಂಡ್ರು, ಎಲ್ಲ ಆಗೋಯ್ತು. ಅಲ್ಲಿಂದ ಸಿಂಪತಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಶುರು ಆಗಿರುವಂಥದ್ದು ಸಿಂಪತಿ ಆಟ. ಯಾರು ಗಿಲ್ಲಿ ಜೊತೆಗೆ, ಮಲ್ಲಮ್ಮ ಜೊತೆಗೆ, ಮಾಳು ಜೊತೆಗೆ ಸೇರಿಕೊಂಡು ಇಲ್ಲಿ ಗಂಟ ಬಂದಿದ್ದಾರೆ. ಆಮೇಲೆ ಆ ಮಾತಾಡುವಂಥ ಶೈಲಿ ಆಗಿರ್ಬೋದು, ಆ ಬಾಡಿ ಲ್ಯಾಂಗ್ವೇಜು, ಸೊ ಒಂದು ಸ್ವಲ್ಪ ಜನಕ್ಕೆ ಅದು ಫನ್ನಿ ಆ್ಯಂಡ್ ಅದು ಆ ರೀತಿ ಅನ್ನಿಸ್ತು. ನನ್ನ ಪ್ರಕಾರ ಆ ವಯಸ್ಸಿಗೆ ಆ ರೀತಿಯಲ್ಲಿ ಆಡುವಂಥವ್ರನ್ನ ಫನ್ನಿ ಅನ್ನಲ್ಲ, ಅದು ಬೇರೆನೇ ಅಂತ ಹೇಳ್ತಾರೆ. ಓಕೆ, ಸೊ ನನಗೆ ಅನಿಸಿರೋದನ್ನ ಹೇಳಿದ್ದೀನಿ. ಹಾಗೇನು ಇವಾಗಲೂ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಮನೆ ಒಳಗಡೆಗೆ ಬಂದಮೇಲೆ ಕೂಡ ಏನು ಡಿಸ್ಕಷನ್ ಆಯ್ತಲ್ಲ, ಸೊ ಅದರಲ್ಲೂ ಕೂಡ ಅಷ್ಟೇ ಅವಳು ಏನಂತಾರೆ ಅದಕ್ಕೆ ಇನ್ನೂ ಆ ಒಂದು ಫನ್ನಿ ಮೂಡಲ್ಲಿ ಆ ಒಂದು ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ಕೊಂಡೇ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ತಾನು ಮಾಡಿದ ಮಾತ್ರ ಸತ್ಯ, ತನ್ನ ನಿರ್ಧಾರಗಳು ಮಾತ್ರ ನಿರ್ಧಾರಗಳು. ಬೇರೆಯವರು ಕ್ಯಾಪ್ಟನ್ ಆದರೂ ಕೂಡ ಅಲ್ಲಿ ಕಾವ್ಯಗೆ ಅಗೇನ್ ತಿರ್ಗಾ ಟಾರ್ಗೆಟ್ ಮಾಡ್ತಿದ್ದಾರೆ. ಕಾವ್ಯ ಆಗಿರುವಂಥದ್ದು ಇಲ್ಲಿ ಮನೆಯವರು ಹಾಕಿರುವಂಥ ಒಂದು ಫೇವರಿಸಮ್ ಓಟ್ ಮೇಲೇ ಆಗಿರುವಂಥದ್ದು. ನನ್ನ ಪ್ರಕಾರ ಸೂರಜ್ ಆಗಬೇಕು ಅಂತ ಹೇಳ್ತಾರೆ. ಇಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಅಲ್ಲಿ ಕಾವ್ಯ ಆಗಬೇಕು ಮೀನ್ಸ್ ಸೂರಜ್ ಆಗಬೇಕು ಅಥವಾ ಬೇರೆಯವ್ರು ಆಗಬೇಕು ಅಂತಲ್ಲ, ಕಾವ್ಯ ಆಗಬಾರ್ದಾಗಿತ್ತು ಅಂತ ಅವಳು ತಲೆಯಲ್ಲಿರುವಂಥದ್ದು. ತಾನು ಅಲ್ಲಿ ರಜತ್ ಒಂದು ಕೇಳ್ತಾನೆ, ಅಂದರೆ ಸೂರಜ್ ನಿನ್ನ ಪ್ರಕಾರ ಇವಾಗ ಓಕೆ ನಾವೆಲ್ಲ ಸರಿ ಇಲ್ಲ ಎಲ್ಲ ಒಪ್ಕೊಳ್ಳೋಣ, ಬಟ್ ಸೂರಜ್ ಆಗಬೇಕಾ ಅಥವಾ ಮಾಳು ಆಗಬೇಕಂದ್ರೆ ಮಾಳು ಅಂತಾಳೆ. ಸೂರಜ್ಗಿಂತ ಮಾಳು ಡಿಸರ್ವಿಂಗ್ ಇದ್ದಾನೆ ಕ್ಯಾಪ್ಟನ್ಸಿ ಇದಕ್ಕೆ. ಯಾವ ಒಂದು ಇದ್ರ ಮೇಲೆ ಒಪಿನಿಯನ್ ತೊಗೊಬೇಕು, ರಿಸಲ್ಟ್ ಬರಬೇಕು, ಉಸ್ತುವಾರಿ ಮಾಡಬೇಕು ಅಂತಂದಾಗ ನಾಮಿನೇಷನ್ ರೀಸನ್ ಹೇಳಬೇಕು ಅಂತಂದಾಗ ಸೂರಜ್ ಬೆಟರ್ ಇದ್ದಾನೆ, ಮಾಳು ರೀಸನ್ ಬೆಟರ್ ಇದ್ದಾನೆ. ನೀವು ಜನಗಳು ಡಿಸೈಡ್ ಮಾಡಿ. ನೀವು ರಕ್ಷಿತಾ ಫ್ಯಾನ್ಸ್ ಇದ್ದೀರಾ, ನೀವು ಇದು ಕನ್ಸಿಡರ್ ಮಾಡಿ ನೋಡೋಣ. ಅವಳು ಹೇಳ್ತಾಳೆ ಮಾಳು ಅಂತ ಹೇಳ್ತಾಳೆ. ಅಷ್ಟೇ ರಜತ್ ಹೇಳ್ದ, ನಿನ್ನ ಒಪಿನಿಯನ್ ನಿಮಗೆ, ನನ್ನ ಒಪಿನಿಯನ್ ನಮಗೆ. ನೀವಾಗಲೂ ಹೇಳ್ತಾ ಇದ್ದೀನಿ ಕಳೆ ಕಾವ್ಯ ಆ್ಯಂಡ್ ಸೂರಜ್ ಬಂದಾಗ ಒಂದು ಥಿನ್ ಲೈನ್ ಇದೆ. ಆ ಥಿನ್ ಲೈನಲ್ಲಿ ಎಲ್ಲೋ ಮೇ ಬಿ ಸ್ವಲ್ಪ ಕಾವ್ಯ ಬೆಟರ್ ಆದ್ರು ಅಂತ ಅನ್ಸುತ್ತೆ, ಬಟ್ ಸೂರಜ್ ಕೂಡ ಅಷ್ಟೇ ಇದ್ರ. ಅಲ್ಲಿ ರಕ್ಷಿತಾ ಬಗ್ಗೆ ಇನ್ನೊಂದು ಧ್ರುವಂತ ಕರೆಕ್ಟಾಗಿ ಹೇಳೋದು ಏನಂತಂದ್ರೆ, ಅಲ್ಲಿ ಗಿಲ್ಲಿ ಜೊತೆಗೆ ಕಾವ್ಯ ಆಗಲಿ ಸ್ಪಂದನ ಆಗಲಿ ಇರುವಂಥದ್ದು ಅವಳಿಗೆ ಇಷ್ಟ ಇಲ್ಲ. ಬಿಕಾಸ್ ಅವಳು ಅನ್ಕೊಂಡ್ಬಿಟ್ಟವಳೆ ಅವಳೇ ಟಾಪ್ 2 1 or 2ನಲ್ಲಿ ಇರ್ತಾಳೆ ಅನ್ನೋ ಗಿಲ್ಲಿ ಜೊತೆಗೆ ಅಂತ. ಸೊ ಅದಕ್ಕೋಸ್ಕರನೇ ಅವಳು ಕಾವ್ಯನ ಆ್ಯಂಡ್ ಸ್ಪಂದನನ ಸೊ ಗಿಲ್ಲಿ ಜೊತೆಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ. ನಾನು ನೆನಪಿದ್ರೆ ನಿಮಗೆ ಒಂದು 2-3 ಎಪಿಸೋಡ್ ಹಿಂದೆ ಕೂಡ ಇದನ್ನೇ ಹೇಳಿದೆ ನಾನು. ಸ್ಪಂದನ ಆ್ಯಂಡ್ ಕಾವ್ಯಗೆ ಟಾರ್ಗೆಟ್ ಮಾಡ್ತಿರೋವಂಥದ್ದು ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು. ಆ್ಯಂಡ್ ಅದು ನಿನ್ನೆ ಧ್ರುವಂತು ಕೂಡ ಎಕ್ಸ್ಪೋಸ್ ಮಾಡ್ದ, ರಜತ್ ಕೂಡ ಎಕ್ಸ್ಪೋಸ್ ಮಾಡ್ತಾ ಇದ್ರು, ಸುದೀಪ್ ಸರ್ ಸುಮಾರು ವಿಚಾರದಲ್ಲಿ ಕ್ರಾಸ್ ಕ್ವಶನ್ ಹಾಕಿ ಎಕ್ಸ್ಪೋಸ್ ಮಾಡ್ತಾ ಇದ್ರು. ಸೊ ಖಂಡಿತವಾಗ್ಲೂ ರಕ್ಷಿತ್ ಅವರ ಆಟ ಸಿಂಪತಿಯ ಆಟ
ಕುತಂತ್ರದ ಆಟನೇ, ಅದು ಬಿಟ್ಟರೆ ನನ್ನ ಪ್ರಕಾರ ಏನೂ ಇಲ್ಲ. ಸೊ ಅದೊಂದು ಮಾತಾಡೋ ಶೈಲಿ ಸುಮಾರು ಜನಕ್ಕೆ ಇಷ್ಟ ಆಗಿತ್ತು. ಇವಾಗಲೂ ಕೂಡ ಸುಮಾರು ಜನ ಅದನ್ನು ಎಷ್ಟು ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ. ಬಟ್ ನಾನು ಹೇಳುವಂಥದ್ದು, ವೋಟ್ ಮಾಡುವಾಗ ಸ್ವಲ್ಪ ಗಿಲ್ಲಿ ಅಭಿಮಾನಿಗಳಿಗೆ ಸ್ವಲ್ಪ ಹುಷಾರಾಗಿ ಮಾಡಿ ಅಂತಾನೆ ಹೇಳ್ತೀನಿ. ಓಕೆ, ಇದಾದ್ಮೇಲೆ ರಾಶಿಕಾಗೆ ಒಂದು ಕೆಲವೊಂದು ಕ್ಲಾಸ್ ತಗೊಳ್ಳೋದು ನಡೆಯುತ್ತೆ ಅಲ್ಲಿ. ರಾಶಿಕಾ, ಚೈತ್ರ, ಆಮೇಲೆ ಕೆಲವರು ಏನು ಮನೆಯವರು ಟಾಸ್ಕ್ ಬಗ್ಗೆ ಏನು ನಡೀತಲ್ಲ, ಸೊ ಅದ್ರ ಬಗ್ಗೆ ಚರ್ಚೆ ನಡೆದಿರುವಂಥದ್ದು. ನಾನು ಆಲ್ರೆಡಿ ಅದ್ರ ಬಗ್ಗೆ ಮಾತಾಡಿದ್ದೀನಿ, ಕ್ಲಿಯರ್ ಕಟ್ಟಾಗಿ ಅಷ್ಟೇ ಇದೆ. ಉಸ್ತುವಾರಿಯಾಗಿ ನನ್ನ ಪ್ರಕಾರ ರಾಶಿಕಾ ಅವ್ರು ಇನ್ನೊಂದು ಚೂರು ಬೆಟರಾಗಿ ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಬೇಕಾಗಿತ್ತು. ಅರ್ಥ ಮಾಡ್ಕೊಂಡಿರುವಂಥ ರೂಲ್ಸ್ಗಳನ್ನ ಇನ್ನೂ ಪ್ರಾಪರಾಗಿ ಅದನ್ನು ಡಿಸಿಷನ್ ತೊಗೊಬೇಕಾಗಿತ್ತು ಅಂತ ಅನಿಸುತ್ತೆ. ಅವ್ರದ್ದು ಒಂದು ಕರೆಕ್ಟಾಗಿ ಮಾಡಿರುವಂಥದ್ದು ಏನು ಅಂತಂದರೆ, ಕ್ಯಾಪ್ಟನ್ ರಿಮೂವ್ ಮಾಡಿರುವಂಥ ಗೂಟಗಳನ್ನು ತಿರ್ಗಾ ಅದನ್ನು ಹಾಕಬಾರ್ದು ಅಂತಲೇ ಸುದೀಪ್ ಸರ್ ಹೇಳಿರುವಂಥದ್ದು. ಅವತ್ತು ರಾಶಿಕಾ ಕೂಡ ಅದನ್ನೇ ಹೇಳಿರುವಂಥದ್ದು. ಬಟ್ ರಾಶಿಕಾ ಒಂದು ಹೇಳಿದ್ರಂತೆ, ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಅದು ಏನಂತಂದರೆ, ಆ ಒಂದೇನು 4 ಹೋಲ್ಗಳಿದ್ದಾವೆ ಕ್ಯಾಪ್ಟನ್ ರಾಶಿಕಾ ಅವ್ರು ತೆಗೆದಿರುವಂಥದ್ದು ಉಸ್ತುವಾರಿ ಅವರು. ಸೊ ಅದರಿಂದ ಕೈನೇ ತೆಗಿಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದ್ರಂತೆ, ಕೈಯಿಂದನೇ ಮುಚ್ಕೊಬೇಕು ಅನ್ನೋ ರೀತಿಯಲ್ಲಿ. ಆ ಥರ ಇರಲ್ಲ ಅದು. ಕೈ ಅಥವಾ ಬೇರೆ ಬಾಡಿಯ ಯಾವುದೇ ಪಾರ್ಟಿಂದ ಕೂಡ ಅವರು ಅದನ್ನು ಕ್ಲೋಸ್ ಮಾಡ್ಕೊಬೋದು. ಇವಾಗ ಕಾಲು ಬೆರಳಿಂದ, ಕಾಲಿಂದ ಸೊ ಮುಚ್ಕೊಬೋದು. ಇನ್ನು ಉಳಿದಿರುವಂಥ ಕೈಗಳಿಂದ ಬೇರೆ ಒಂದು ಹೋಲ್ಗಳನ್ನ ಮುಚ್ಕೋಬೇಕು. ಸೊ ಆ ಒಂದು ವಿಚಾರದಲ್ಲಿ ಮೇ ಬಿ ಸ್ವಲ್ಪ ಅಲ್ಲಿ ರಾಶಿಕಾ ಅವರು ತಪ್ಪು ಮಾಡಿದ್ರು. ಆ್ಯಂಡ್ ಮಿಸ್ಟೇಕ್ಸ್, ತಪ್ಪು ಅನ್ನೋಕ್ಕಿಂತ ಮಿಸ್ಟೇಕ್ಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಓಕೆ, ಅದನ್ನು ತಿದ್ಕೊಬೇಕಾಗುತ್ತೆ. ಆ್ಯಂಡ್ ಮನೆಯಲ್ಲಿ ಚೈತ್ರ ಅದೊಂದು ಆಟ ಆಗಿರ್ಬೋದು, ಆ್ಯಂಡ್ ಮನೆಯವರ ಕೆಲವೊಂದು ಡ್ರಮ್ ಟಾಸ್ಕಲ್ಲಿ ಆಡಿದಂಥದ್ದು. ಸೊ ಅದೆಲ್ಲದ್ರ ಬಗ್ಗೆ ಚರ್ಚೆ ಆಗಿದೆ, ಅದನ್ನೆಲ್ಲ ತಿದ್ಕೊಬೇಕು. ಸೊ ಇನ್ನೂ ಯಾವಾಗ ತಿದ್ಕೊತಾರೋ ಗೊತ್ತಿಲ್ಲ ನನಗೆ, ಇನ್ನೂ ಟೈಮ್ ಇಲ್ಲ. ಸೊ ಅಟ್ಲೀಸ್ಟ್ ಕೆಲವು ವಿಚಾರಗಳಾದರೂ ಇನ್ನೂ ಸರಿ ಮಾಡ್ಕೊಬೇಕು ಅಂತ ನನಗನ್ಸುತ್ತೆ. ಓಕೆ, ಸೊ ನಿನ್ನೆ ಎಪಿಸೋಡಲ್ಲಿ ಇದ್ದಂಥ ಮುಖ್ಯವಾದಂಥ ಕೆಲವು ವಿಚಾರಗಳು ಇಷ್ಟು. ಆ್ಯಂಡ್ ನಿಮಗೇನು ಅನಿಸುತ್ತೆ ನಿನ್ನೆ ಒಂದು ಆಟದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೈ ಬೈ.